ವಿಡಿಯೋ ಎಡಿಟಿಂಗ್ ಎಲ್ಲ ಯೂಸ್ ಮಾಡೋದು VN ಎಡಿಟರ್. VN ಎಡಿಟರ್ ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸು ಈ ಥರ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಒಂದು ಪ್ಲಸ್ ಸೈನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಫೋಟೋ ಎಡಿಟ್ ಮಾಡ್ಬೋದು. ಬೇಸ್ ಕ್ಲಿಪ್ ಅಂದರೆ ಆಲ್ರೆಡಿ ನಿಮ್ಮದು ವಿಡಿಯೋ ಇರುತ್ತೆ, ಅದರಲ್ಲಿ ಚಿಕ್ಕ ಪುಟ್ಟ ಕ್ಲಿಪ್ಗಳನ್ನ ಆ್ಯನಿಮೇಷನ್ ಆ್ಯಡ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದು. ಇದು ಟೆಂಪ್ಲೇಟ್ ಅಂದರೆ ನೀವೇ ಒಂದು ಟೆಂಪ್ಲೇಟ್ನ ರೆಡಿ ಮಾಡಿ ಬೇರೆಯವರು ಯೂಸ್ ಮಾಡೋಕ್ಕೆ ಅವೈಲೇಬಲ್ ಮಾಡ್ಬೋದು. ಓವರ್ಲೇ ಅಂದರೆ ಲೈಕ್ ಈಗ ಮಾಸ್ಕಿಂಗ್ ಎಲ್ಲ ಬರುತ್ತಲ್ಲ, ಹಾರ್ಟ್ ಶೇಪ್ಸು, ರೆಕ್ಟ್ಯಾಂಗ್ಯುಲರ್, ಸರ್ಕ್ಯುಲರು ಅಥವಾ ಬೇರೆ ಬೇರೆ ಡಿಸೈನ್ಗಳು ಇಲ್ಲಿ ನೋಡ್ಬೋದು. ಈ ಥರ ಓವರ್ಲೇಸ್ ಕ್ರಿಯೇಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡೋದು. ನೆಕ್ಸ್ಟು ಇಲ್ಲಿ AI ಮಾರ್ಕೆಟ್ ಅಂದರೆ ಇಲ್ಲಿ AI ಟೂಲ್ಸ್ಗಳಿದೆ. ಇದನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ಇದಕ್ಕೆ API ಕೀ ಬೇಕಾಗುತ್ತೆ. API ಕೀ ಇದ್ದರೆ ನೀವು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಸೆಟಪ್ ಮಾಡಿಕೊಂಡು ನೀವು ಇಲ್ಲೇನೆ ಆ್ಯನಿಮೇಟೆಡ್ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಲೈಬ್ರರಿ ಅಂತಂದರೆ ನೀವು ಮ್ಯೂಸಿಕ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಅದರದ್ದು ಲಿಸ್ಟು. ಸೌಂಡ್ ಎಫೆಕ್ಟ್ಸ್ ಅಂದರೆ ಈಗ ಲೈಕ್ ಡಾಗ್ ಬಾರ್ಕಿಂಗ್, ಬೋಬೋ ಅಂತ ಹೇಳೋದು, ಅಥವಾ ಬೇರೆ ಬೇರೆ ಎಮೋಷನ್ಸಿಗೆ ಸೌಂಡ್ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೋಬೋದು. ಸ್ಟಿಕ್ಕರ್ಸು ನಿಮಗೆ ಬೇಕಾದ ಶೇಪಲ್ಲಿ ಕಟ್ಔಟ್ಸು ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಇದು ಫಾಂಟ್ ಅಂದರೆ ಫಾಂಟ್ ಕಿಟ್ಸ್ ಯೂಸ್ ಮಾಡ್ಕೋಬೋದು. ಸ್ಟಾಕ್ಸ್ ಅಂತಂದರೆ ಸ್ಟಾಕಿಂಗ್ ಇಮೇಜಸ್ ಯಾವ್ದಾದ್ರು ಹಾಕ್ಬೋದು, ಅಥವಾ ಫಿಲ್ಟರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಯಾವ್ದಾದ್ರು ಫಿಲ್ಟರ್ ಬೇಕು ಅಂತಂದರೆ ಇಲ್ಲಿಂದ ಯೂಸ್ ಮಾಡ್ಕೋಬೋದು, ಅಥವಾ ನೀವೇ ಓನ್ ಕ್ರಿಯೇಟ್ ಮಾಡಿ ಆ್ಯಡ್ ಮಾಡ್ಬೋದು. ಬನ್ನಿ ಇವಾಗ ಒಂದು ವಿಡಿಯೋ ಎಡಿಟ್ ಮಾಡಿ ತೋರಿಸ್ತೀನಿ. ಇಲ್ಲಿ 100 ಪ್ರಾಜೆಕ್ಟ್ಸ್ವರೆಗೂ ನೀವು ಯೂಸ್ ಮಾಡ್ಬೋದು ಫ್ರೀಯಾಗಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಬೇಸ್ಡ್ ಅಥವಾ ಮ್ಯೂಸಿಕ್ ಬೇಸ್ಡ್ ಅಂತ ಬರುತ್ತೆ. ವಿಡಿಯೋ ಬೇಸ್ಡ್ ಅಂದರೆ ಮೊದಲು ನೀವು ವಿಡಿಯೋನ ಎಡಿಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು. ಮ್ಯೂಸಿಕ್ ಬೇಸ್ಡ್ ಅಂದರೆ ಫಸ್ಟೇ ನೀವು ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ವಿಡಿಯೋ ಕ್ಲಿಪ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು. ಸೊ ನಾನೀಗ ಮೊದಲು ವಿಡಿಯೋ ಬೇಸ್ಡ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಇಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಗ್ಯಾಲರಿ ನೋಡ್ಬಿಟ್ಟು ಚೂಸ್ ಮಾಡ್ಕೋಬೋದು. ಈಗ ನಾನು ಇಲ್ಲೊಂದು ಕುಕ್ಕಿಂಗ್ ವಿಡಿಯೋ ಇದೆ, ಇದನ್ನೇ ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಯಾವ್ಯಾವ ಕ್ಲಿಪ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯರೋ ಕ್ಲಿಕ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಹಿಂಗೆ ಓಪನ್ ಆದಮೇಲೆ ಈಗ ವಿಡಿಯೋ ನಮಗೆ ಇದು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡೋ ಸೈಜಲ್ಲಿದೆ. ಸೊ ನನಗೆ ಇದು ಚೇಂಜ್ ಆಗಬೇಕು. ಇದು ಯೂಟ್ಯೂಬ್ ಶಾರ್ಟ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ. ಸೊ ನನಗೆ ಇದು ವಿಡಿಯೋ ಥರ ಬೇಕು, ಅಂದರೆ 16:9 ರೇಷಿಯೋ ಈ ಥರ ಬೇಕು. ಬಟ್ ವಿಡಿಯೋ ನಿಮಗೆ ಈ ಕಡೆ ಸೈಡಲ್ಲೆಲ್ಲ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಸೊ ನಂಗೆ ಅದು ಬೇಡ ಅಂದರೆ ಏನು ಮಾಡಬೇಕು ಅಂದರೆ ಈ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ರೊಟೇಟ್ ಆಪ್ಷನ್ ಇದೆ. ಈ ರೊಟೇಟ್ ಮಾಡ್ಕೊಂಡಾಗ ನಿಮಗೆ ವಿಡಿಯೋ ರೊಟೇಟ್ ಆಗುತ್ತೆ. ರೊಟೇಟ್ ಮಾಡಿ ಬೇಕಾದರೆ ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿ ಹೀಗೆ ಝೂಮ್ ಮಾಡಿಕೊಂಡ್ರೆ ನಿಮಗೆ ಯೂಟ್ಯೂಬ್ ವಿಡಿಯೋ ಲೆವೆಲ್ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ನೀವು ಈ ವಿಡಿಯೋಗಿಗೆ ಏನು ಮಾಡಬೇಕು ಅಂತಂದರೆ, ಈಗ ಎಷ್ಟೊಂದು ಪಾರ್ಟು ವಿಡಿಯೋ ಮಾಡ್ಬೇಕಾದ್ರೆ ಬೇಡದಿರೋ ಅನ್ವಾಂಟೆಡ್ ಪಾರ್ಟ್ ಬಂದಿರುತ್ತೆ. ಸೊ ಟ್ರಿಮ್ನ ಯೂಸ್ ಮಾಡಿಕೊಂಡು ಈ ಥರ ಹಿಂಗೆ ಆಲ್ರೆಡಿ ಪ್ರೀ ಡಿಫೈನ್ಡ್ ಸೆಕೆಂಡ್ಸ್ ಇದೆಯಲ್ಲ ಅದಕ್ಕೆ ಬೇಕಾದ್ರೂ ಮಾಡ್ಬೋದು, ಅಥವಾ ಹಿಂಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ಬೇಕಾದ್ರೆ ನೀವು ವಿಡಿಯೋನ ಅನ್ವಾಂಟೆಡ್ ಪಾರ್ಟ್ನ ತೆಗಿಬೋದು. ಎಫೆಕ್ಟ್ಸ್ ಅಂದರೆ ವಿಡಿಯೋ ಮೂವ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದರೂ ಈ ಥರ ಮೂವ್ ಆಗಬೇಕು, ಈ ಥರ ಸ್ಟೈಲ್ ಬೇಕು ಅಂದರೆ ಈ ಸ್ಟೈಲ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಒಂದೊಂದು ಕ್ಲಿಪ್ಗೂ ಚೇಂಜ್ ಮಾಡ್ಕೋಬೋದು, ಅಥವಾ ಅಪ್ಲೈ ಆಲ್ ಅಂತ ಕೊಟ್ಟರೆ ನೀವೆಷ್ಟು ಕ್ಲಿಪ್ಸ್ ಆ್ಯಡ್ ಮಾಡಿರ್ತೀರ ಅದೆಲ್ಲದಕ್ಕೂ ಸೇಮ್ ಎಫೆಕ್ಟೇ ಅಪ್ಲೈ ಆಗುತ್ತೆ. ಸ್ಪ್ಲಿಟ್ ಏನಿಕ್ಕಪ್ಪ ಅಂತಂದರೆ, ಈಗ ಮಧ್ಯದಲ್ಲಿ ಎಲ್ಲೋ ಒಂದೆರಡು, ಈಗ ಫಸ್ಟು ಮತ್ತು ಲಾಸ್ಟಲ್ಲಿದ್ದರೆ ಟ್ರಿಮ್ ಮಾಡ್ಕೋಬೋದು. ಮಧ್ಯದಲ್ಲಿ ಯಾವುದೋ ಒಂದು ಬೇಡದೇ ಇರೋ ಪಾರ್ಟ್ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು, ಯಾವ ಪಾರ್ಟಿಂದ ನಿಮಗೆ ಬೇಡ ಅಲ್ಲಿಗೆ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಒತ್ತಿದ್ರೆ, ನೆಕ್ಸ್ಟು ಸ್ಪ್ಲಿಟ್ ಒತ್ತಿದ್ರೆ ಈಗ ಇಷ್ಟು ಪಾರ್ಟ್ ಮಾತ್ರ ಬೇಡ ನನಗೆ ಸೆಲೆಕ್ಟ್ ಆಯಿತು. ಸೊ ಇದನ್ನು ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡಿಲೀಟ್ ಅಂದರೆ
ನಿಮಗೆ ಗೊತ್ತೇ ಇರುತ್ತೆ. ಆಪ್ಷನ್ ಕ್ಲಿಕ್ ಮಾಡೋದು, ಆ ಕ್ಲಿಪ್ ಬೇಡ ಅಂದರೆ ಡಿಲೀಟ್ ಮಾಡಿಬಿಡೋದು. ಸ್ಪೀಡು ಚೇಂಜ್ ಮಾಡ್ಬೋದು, ಅಲ್ಲೇ ಪ್ರೀ ಡಿಫೈನ್ಡ್ ಇದೆ, ಅದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಂಗೆ ಇದು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ರೆಗ್ಯುಲರ್ ಅಂತ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಎಷ್ಟು ಸ್ಪೀಡ್ ಬೇಕು ಅಷ್ಟಕ್ಕೆ ಹಿಂಗೆ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಸಿಂಗಲ್ ಕ್ಲಿಪ್ ಆದರೂ ಮಾಡ್ಬೋದು, ಅಥವಾ ಇದನ್ನು ಕೊಟ್ಟರೆ ಎಲ್ಲ ಕ್ಲಿಪ್ಪೂ ಅಪ್ಲೈ ಆಗುತ್ತೆ. ನೆಕ್ಸ್ಟು ವಾಲ್ಯೂಮು. ನೀವೇನಾದರೂ ಈ ವಿಡಿಯೋದಲ್ಲಿರೋ ವಾಯ್ಸ್ನ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಸೆಟ್ ಮಾಡ್ಬೋದು. ಅಥವಾ ಈ ವಾಯ್ಸ್ ನನಗೆ ಬೇಡ, ನಾನು ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋತೀನಿ ಅಂದರೆ ಇಲ್ಲಿ ಮ್ಯೂಟ್ನ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್. ಇದೆಲ್ಲ ಆಪ್ಷನ್ ಅಷ್ಟೇ, ಇಂಡಿವಿಜುವಲ್ ಕ್ಲಿಪ್ಗೂ ಮಾಡ್ಬೋದು ಅಥವಾ ಪೂರ್ತಿ ವಿಡಿಯೋಗೂ ಮಾಡ್ಬೋದು. ಕ್ರಾಪು ಹೀಗೆ ಯೂಸ್ ಮಾಡ್ಕೋಬೋದು ನೀವು. ನೋಡಿ ಇಲ್ಲಿ ನಿಮಗೆ ಏನೋ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಅಷ್ಟು ನೀಟಾಗಿರಲ್ಲ ಅಂದಾಗ ಏನು ಮಾಡ್ಬೋದು, ವಿಡಿಯೋದು ಎಷ್ಟು ಪಾರ್ಟ್ ಬೇಕೋ ಅಷ್ಟು ಪಾರ್ಟ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ಬೋದು. ನೆಕ್ಸ್ಟು ಮಿರರ್. ಈಗ ನಿಮ್ಮದು ಲೆಫ್ಟು ರೈಟು ಈ ಥರ ಚೇಂಜ್ ಆಗುತ್ತೆ. ಹಿಂಗೆ ಅಲ್ಲಿ ನೀವು ಚೆಕ್ ಮಾಡಿದ್ರೆ ನೋಡ್ಬೋದು, ಫೇಡ್ ಇನ್ನು ಅಂದರೆ ವಿಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ ಇಮೇಜು ಅಥವಾ ವಿಡಿಯೋ ಎಂಡ್ ಆಗಬೇಕಾದ್ರೆ ಅದ್ರದ್ದು ಬ್ರೈಟ್ನೆಸ್ಸು ಇದೆಲ್ಲ ಚೇಂಜ್ ಆಗ್ತಾಯಿದೆ, ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಫ್ಲಿಪ್. ಮಿರರ್ ಹೆಂಗೆ ಇದೆ ಅದೇ ಥರ ಇದು ಅಪ್ ಟು ಡೌನ್ ಉಲ್ಟಾ ಮಾಡ್ಕೋಬೋದು. ಫಿಲ್ ಅಂತಂದ್ರೆ ನೀವು ಬ್ಯಾಕ್ಗ್ರೌಂಡು ಸ್ವಲ್ಪ ವಿಡಿಯೋ ಚಿಕ್ಕದಾಗಿರುತ್ತೆ ಅಂತಂದ್ರೆ ಬೇರೆ ಬ್ಯಾಕ್ಗ್ರೌಂಡ್ನ ಕೂರಿಸಿ ಫಿಲ್ ಮಾಡ್ಕೋಬೋದು. ಇದು ಬ್ಯಾಕ್ಗ್ರೌಂಡ್ಗೆ ಕಲರು ಚೂಸ್ ಮಾಡ್ಕೋಬೋದು. ನಿಮ್ಮದು ವಿಡಿಯೋ ಚಿಕ್ಕದು ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಕಲರ್ಸ್ನ ಈ ಥರ ಕೂರಿಸ್ಕೋಬೋದು. ಗ್ರೇಡಿಯಂಟ್ ಅಂದರೆ ಮಲ್ಟಿ ಕಲರ್ಸ್, ಪೇಸ್ಟಲ್ ಕಲರ್ಸು ಈ ಥರ 2-3 ಕಲರ್ ಮಿಕ್ಸ್ ಆಗಿರುತ್ತೆ. ಅಥವಾ ಬೇಡ ನನಗೆ ಅಂತಂದರೆ ಬೇರೆ ಇಮೇಜ್ನೇ ಈ ಥರ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇದಕ್ಕೆ ಬಾರ್ಡರು. ನಿಮ್ಮ ವಿಡಿಯೋಗೆ ಯಾವ್ದಾದ್ರು ಬಾರ್ಡರ್ ಬಂದು ಅದ್ರ ಹಿಂದೆಗಡೆ ಇರೋ ವಿಡಿಯೋ ಮೇಲೆ ಕಾಣಬೇಕು ಅಂದರೆ ಈ ಥರ ಬಾರ್ಡರು, ಅದ್ರ ಬಾರ್ಡರ್ ಸೈಜ್ನ ಈ ಥರ ವಿಡ್ತ್ ಎಡಿಟ್ ಮಾಡಿ ಚೇಂಜ್ ಮಾಡ್ಕೋಬೋದು. ಬ್ಲರ್. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಏನಾದರೂ ಬ್ಲರ್ ಮಾಡಿ ಮೇಲ್ಗಡೆ ಕಂಟೆಂಟ್ ಏನಾದ್ರು ಬರೆಯೋ ಅಂಥದ್ದು, ಅಥವಾ ಒಂದು ಸ್ವಲ್ಪ ವಿಡಿಯೋ ನೋಡಿದ್ಮೇಲೆ ಓಪನ್ ಆಗೋ ಹಂಗೆ ಮಾಡಬೇಕು ಅಂತಂದರೆ ಈ ಬ್ಲರ್ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು, ಇದು ಏನಾದರೂ ಪರ್ಟಿಕ್ಯುಲರ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು ಅಂದಾಗ, ಅಥವಾ ಇದು ವರ್ಟಿಕಲ್ ಬ್ಲರ್ ಆಗುತ್ತೆ. ವರ್ಟಿಕಲ್, ಇದು ಹಾರಿಜಾಂಟಲ್, ಇದು ಬೇಸ್. ಏನು ಬೇಡ ಅಂದರೆ ನನ್ನ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ಡಿನಾಯ್ಸು. ಡಿನಾಯ್ಸ್ ಏನಕ್ಕಪ್ಪ ಅಂತಂದ್ರೆ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಳಿ ಶಬ್ದನೋ ಅಥವಾ ಏನಾದರೂ ಬರ್ತಾ ಇದ್ರೆ ನೀವು ಅದನ್ನು ಡಿನಾಯ್ಸ್ ಮಾಡ್ಬೋದು. ಇದು ಝೂಮ್. ವಿಡಿಯೋ ನಿಮಗೆ ಎಂಟರ್ ಆಗಬೇಕಾದ್ರೆ ಹೇಗೆ ಬರಬೇಕು, ಝೂಮ್ ಆಗಬೇಕಾ ಅಥವಾ ಸ್ವಲ್ಪ ನ್ಯಾಚುರಲ್ ಫ್ಲೋ ಅಥವಾ ಈ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಮಾಡಬೇಕು ಅಂದಾಗ ಈ ಥರ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಎಕ್ಸ್ಟ್ರಾಕ್ಟ್ ಆಡಿಯೋ. ಅಂದರೆ ನಿಮ್ಗೆ ಆಲ್ರೆಡಿ ಬೇರೆ ಯಾವ್ದಾದ್ರು ವಿಡಿಯೋ ಇರುತ್ತೆ, ಅದರಿಂದ ನಿಮಗೆ ಅದ್ರದ್ದು ವಾಯ್ಸು ಅಥವಾ ಆಡಿಯೋ ತಗೋಬೇಕು ಅಂದರೆ ಈ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಆಟೋ ಕ್ಯಾಪ್ಷನ್ಸು. ಈಗ ಹೆಂಗೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕ್ಯಾಪ್ಷನ್ಸ್ ಬರುತ್ತೆ ನಿಮಗೆ ಬೇಸ್ಡ್ ಆನ್ ಆಡಿಯೋ, ಇಲ್ಲೂ ಮಾಡ್ಕೋಬೋದು. ಬಟ್ ಅದು ನಿಮಗೆ ಪೇಯ್ಡ್ ವರ್ಷನ್. ಇದನ್ನ ಕನ್ವರ್ಟ್ ಕೊಟ್ರೆ ನಿಮ್ಮ ಹತ್ರ ಟಾಪ್ ಆಫ್ ಬ್ಯಾಲೆನ್ಸ್ ಇರಬೇಕು ಅಥವಾ ಸಬ್ಸ್ಕ್ರೈಬ್ ಆಗಿರ್ಬೇಕು ಪ್ರೋ ಆಪ್ಷನ್ಗೆ. ಸೊ ನಮ್ಗೆ ಅದೆಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಫ್ರೀ ಆಗಿರೋದ್ರಿಂದ ಅದೆಲ್ಲ ಏನು ಬೇಡ. ಮತ್ತೆ ವಿಡಿಯೋ ರಿವರ್ಸ್ ಅಲ್ಲಿ ಈ ಆಪ್ಷನ್ ಅಲ್ಲಿ ರಿವರ್ಸ್ ಮಾಡ್ಬೋದು. ಮತ್ತೆ ಇದು ಫ್ರೀಸ್ ಅಂದ್ರೆ ವಿಡಿಯೋದಲ್ಲಿ ಒಂದು 2 ನಿಮಿಷ ನಿಮ್ಗೆ ಅದೇ ವಿಡಿಯೋ ಅಥವಾ ಇಮೇಜ್ ಫ್ರೀಸ್ ಆಗಿರ್ಬೇಕು, ಅವಾಗ ನೀವೇನಾದ್ರೂ ಮಾತಾಡ್ತಾ ಇರ್ಬೇಕು ಅಂದಾಗ ಈ ಆಪ್ಷನ್ ನ ಯೂಸ್ ಮಾಡ್ಬೋದು. ಮತ್ತೆ PIP ಟ್ರ್ಯಾಕ್. PIP ಟ್ರ್ಯಾಕ್ ಅಂತಂದ್ರೆ ನಿಮ್ಗೆ ಇಮೇಜ್ ಇದ್ದಾಗ್ಲೇನೆ ಜೊತೆಗೇನೆ ಬೇರೆ ಏನಾದ್ರೂ ಆಡ್ ಮಾಡ್ಬೇಕು ಅಂದ್ರೆ, ಈಗ ಲೈಕ್ ನೋಡಿ ಇವಾಗ ಈ ಬಟನ್ ಆಡ್ ಮಾಡ್ಬೇಕು ಅಂದಾಗ ಈ PIP ಆಡ್ ಮಾಡ್ಬಿಟ್ಟು
ಇಲ್ಲಿ ಮೋಷನ್ ಸೆಟ್ ಮಾಡ್ಬೋದು. ಈ ತರ ನೋಡ್ತಾ ಇರ್ಬೋದು ನೀವು, ಹಿಂಗೆ ಕಾಣಿಸ್ತಾ ಇರುತ್ತೆ. ಸೊ ಈ PIPಗೆ ನೀವು ಫೋಟೋಸ್ ಆದ್ರೂ ಹಾಕೋಬಹುದು, ಅಥವಾ ಗ್ರಾಫಿಕ್ ಎಲಿಮೆಂಟ್ಸ್ ಆದ್ರೂ ಹಾಕೋಬಹುದು, ಅಥವಾ ಏನಾದ್ರೂ ಟೈಟಲ್ ಇರುತ್ತಲ್ಲ, ಲೈಕ್ ಈಗ ನಿಮ್ ಚಾನಲ್ ಹೆಸರು, ಈ ತರ ಏನಾದ್ರೂ ಆಡ್ ಮಾಡ್ಕೋಬಹುದು. ಅದಕ್ಕೇನೆ ನೀವು ಅದನ್ನ ಲಾಕ್ ಮಾಡ್ಬೋದು, ಯಾಕಂದ್ರೆ ನೀವು ವಿಡಿಯೋ ಅದು ಇದು ಬೇರೆ ಬೇರೆ ಇನ್ನೊಂದೇನಾದ್ರೂ ಟೆಕ್ಸ್ಟ್ ಕೂರಿಸ್ಬೇಕು ಅಂದಾಗ ಇದು ಮೂವ್ ಆಗ್ತಾ ಇರುತ್ತೆ. ಸೊ ಲಾಕ್ ಮಾಡಿದ್ರೆ ಅದು ಅಲ್ಲೇ ಸೆಟ್ ಆಗುತ್ತೆ. ಅನ್ಲಾಕ್ ಮಾಡ್ಕೋಬಹುದು. ಇದನ್ನೇ ಡೂಪ್ಲಿಕೇಟ್ ಮಾಡ್ಬೇಕಾದ್ರೆ ಪಕ್ಕದಕ್ಕೆ ಹಿಂಗೆ ಮೂವ್ ಮಾಡ್ಕೋಬಹುದು, ಡಿಲೀಟ್ ಕೂಡ ಮಾಡಬಹುದು. ಸೊ ನಂಗೆ ಇದು ಯಾವುದು ಬೇಡ, ನಾನು ಇದನ್ನ ಡಿಲೀಟ್ ಮಾಡ್ಕೋತಾ ಇದ್ದೀನಿ. ಇದು ನಿಮ್ ವಿಡಿಯೋಗೆ ಸಬ್ ಟೈಟಲ್ ಆಡ್ ಮಾಡ್ಬೋದು. ಸಬ್ ಟೈಟಲ್ ನೀವೇ ಟೈಪ್ ಮಾಡಿ ಟೆಕ್ಸ್ಟ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಫೈಲ್ ಇದೆ ಅಂತಂದ್ರೆ ಫೈಲ್ ನ ಕೂಡ ಅಪ್ಲೋಡ್ ಮಾಡ್ಬೋದು. ಇದು ಮ್ಯೂಸಿಕ್ ಆಡ್ ಮಾಡೋದಿಕ್ಕೆ. ಈ ಮ್ಯೂಸಿಕ್ ಒಂದು ನಿಮ್ದು ಆಲ್ರೆಡಿ ಇರುವಂತ ಗ್ಯಾಲರಿಲಿ ಅಪ್ಲೋಡ್ ಮಾಡ್ಬೋದು, ಅಥವಾ ಇನ್ಯಾವುದಾದ್ರೂ ಅಡಿಷನಲ್ ಇಲ್ಲೇ ಸೇವ್ ಮಾಡಿರುವಂತದಿದ್ರೆ ಬರುತ್ತೆ. ಇಲ್ಲಿ ನಾನೇನು ಸೇವ್ ಮಾಡಿಲ್ಲ, ಸೊ ಬರ್ತಾ ಇಲ್ಲ. ಸೌಂಡ್ ಎಫೆಕ್ಟ್ಸ್ ಅಂತಂದ್ರೆ ಆಲ್ರೆಡಿ ಇದೆ ಇಲ್ಲಿ. ಇದು ಎಫೆಕ್ಟ್ ಸೌಂಡು, ಅದನ್ನ ಯೂಸ್ ಮಾಡ್ಕೋಬಹುದು. ನಂಗೆ ಇದು ಬೇಡ, ಡಿಲೀಟ್ ಮಾಡ್ತಾ ಇದ್ದೀನಿ. ಇದು ಬಂದು ರೆಕಾರ್ಡ್ ಆಪ್ಷನ್. ನಿಮ್ ವಿಡಿಯೋ ಮಾಡಿರ್ತೀರಾ, ಬಟ್ ನೀವು ಏನು ವಾಯ್ಸ್ ಏನು ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಯಾವಾಗ್ಲೇ ತೋರ್ಸಿದ್ನಲ್ಲ ಅಲ್ಲಿ ಮ್ಯೂಟ್ ಮಾಡ್ಬಿಟ್ಟು ಇಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲಿ ನೀವು ರೆಕಾರ್ಡ್ ಮಾಡಿ ಇದ್ರ ವಾಲ್ಯೂಮ್ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು, ಜಾಸ್ತಿ ಕಡಿಮೆ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ನಿಮ್ ವಿಡಿಯೋಗೆ ರೆಕಾರ್ಡ್ ಆಪ್ಷನ್ ಆಡ್ ಆಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಇಲ್ಲಿ ಬಂದು ಸೇವ್ ಮಾಡಿದ್ರೆ ನಿಮ್ ಪ್ರಾಜೆಕ್ಟ್ ಇಲ್ಲಿ ಸೇವ್ ಆಗಿರುತ್ತೆ. ಮತ್ತೆ ಏನಾದ್ರೂ ಎಡಿಟ್ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಹೋಗ್ಬೋದು. ಇದನ್ನ ಅಪ್ಲೋಡ್ ಮಾಡೋದಕ್ಕೆ ಎಕ್ಸ್ಪೋರ್ಟ್ ಹೆಂಗ್ ಮಾಡ್ಬೇಕು ಅಂದ್ರೆ ಇಲ್ಲೊಂದು ಬಟನ್ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್, ಇದನ್ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಆಟೋ ಆಪ್ಷನ್ ಸೆಟ್ಟಿಂಗು ಇದೆ, ಇದನ್ನ ಬೇಕಾದ್ರೂ ಚೂಸ್ ಮಾಡ್ಬೋದು. ಅಥವಾ ನಿಮ್ಗೆ ಬೇರೆ ನಾನು ಮ್ಯಾನ್ಯುವಲ್ ಆಗಿ ಬೇರೆ ತರ ಮಾಡ್ತೀನಿ ಅಂತಂದ್ರೆ ಈ ಮ್ಯಾನ್ಯುವಲ್ ಕ್ಲಿಕ್ ಮಾಡಿ HDR ಸೊಲ್ಯೂಷನ್ ಬೇಕು 2.7K ಅಥವಾ 4K ಅಲ್ಟ್ರಾ HD ಚೇಂಜ್ ಮಾಡ್ಕೋಬಹುದು. ಇದು ಫ್ರೇಮ್ಸ್ ಪರ್ ಸೆಕೆಂಡ್ ಎಷ್ಟು ಓಡ್ಬೇಕು ಅಂತ ಯೂಶಲಿ 30 ಇದ್ರೆ ಸಾಕಾಗುತ್ತೆ. ಸೊ ಇದು ಆವರೇಜ್ ಬಿಟ್ಸ್ ಎಷ್ಟು MBPS ಇದು ಓಡುತ್ತೆ ಅಂತ. ಸೊ ನಾನು ಆಟೋ ಏನಿದೆ ಅದಕ್ಕೆ ಬಿಡ್ತೀನಿ, ಎಕ್ಸ್ಪೋರ್ಟ್ ಮಾಡ್ತೀನಿ. ಇದು 100% ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಗ್ಯಾಲರಿ ಬಂದು ಕೂತಿರುತ್ತೆ. ಸೊ ನೀವು ಗ್ಯಾಲರಿಯಿಂದ ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ. ಸೊ ಇಷ್ಟೇನೆ ವಿಡಿಯೋ ಮಾಡ್ಬೇಕಾಗಿರುತ್ತೆ.